Hi everyone, welcome back to the channel Nandana Creations. Friends, ಇವತ್ತು ನಾನು ಸಿಂಪಲ್ ಕ್ರೋಶೆ ಕಚ್ಚೋ ಡಿಸೈನ್ ತೋರಿಸ್ತಾ ಇದ್ದೀನಿ. ಸಿಂಗಲ್ ಸ್ಟೆಪ್ ತುಂಬ ಡಿಫ್ರೆಂಟ್ ಆಗಿ ಹಾಕಿರೋದು, ತುಂಬ ಚೆನ್ನಾಗಿದೆ ಡಿಸೈನು. ಕಲರ್ ಕಾಂಬಿನೇಷನ್ ನೋಡಿ, ಇದೊಂದು ಸಿಂಪಲ್ ಸ್ಯಾರಿ ಗ್ರೀನ್ ಪ್ಯಾರೆಟ್ ಗ್ರೀನ್ ಕಲರ್ಗೆ ಬ್ಲೂ ಕಾಂಬಿನೇಷನ್ನು. ಸ್ಯಾರಿ ಸಿಂಪಲ್ ಆಗಿದೆ ಅಲ್ವಾ, ಸೊ ಡಿಸೈನ್ ಕೂಡ ಸಿಂಪಲ್ ಆಗಿ ಹಾಕಿದ್ದೀನಿ. ಮತ್ತು 11 ನಂಬರ್ ಕ್ರೋಶೆ ನೀಡಲು 10 ಆದ್ರೂ ತಗೋಬಹುದು, 10 ಅಥವಾ 11 ಯಾವ್ದಾದ್ರು ನಡೆಯುತ್ತೆ. ಮತ್ತು ಇದಕ್ಕೆ ಈ ಥರ ಸಣ್ಣ ಗುದ್ದದ ಬೀಡ್ಸ್, ಅಂದರೆ ಲೆಂತಿ ಬೀಡ್ಸು ಸ್ವಲ್ಪ ಸಣ್ಣ ಇರಬೇಕು. ವೀಟ್ ಬೀಡ್ಸ್ ಆದ್ರೂ ನಡೆಯುತ್ತೆ, ಗೋಧಿ ಮಣಿ ಅಂತೀವಿ ಅಲ್ಲ, ಅದು ಕೂಡ ನಡೆಯುತ್ತೆ, ಅದು ಕೂಡ ಚೆನ್ನಾಗಿ ಕಾಣಿಸುತ್ತೆ. ಸೊ ಆಸ್ ಯೂಶುವಲ್ 6 ದಾರ ತಗೊಂಡು ಗಂಟು ಹಾಕಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸ್ಟಾರ್ಟ್ ಮಾಡೋಣ. ಸೊ ಲೆಫ್ಟ್ ಹ್ಯಾಂಡಲ್ಲಿ ಬ್ಯಾಲೆನ್ಸ್ ಮಾಡಿ ಫಸ್ಟ್ ನೀಡಲ್ ಹಾಕಿ ದಾರನ ತಗೊಂಡು ಬರೋಣ. ದಾರನ ತಗೊಂಡು ಬಂದು ಸ್ಟಾರ್ಟಿಂಗ್ ಲಾಕ್ ಮಾಡ್ಕೊಳ್ತೀನಿ. ಪಕ್ಕದಲ್ಲಿ ಇನ್ನೊಂದ್ಸತಿ ಬೇಕಂದ್ರೆ ಸಿಂಗಲ್ ಕ್ರೋಶೆ ಮಾಡಿ, ಇನ್ನೂ 1 ಟೈಮು ಸಿಂಗಲ್ ಕ್ರೋಶೆ. ಇವಾಗ 2 ಟೈಮ್ ಸಿಂಗಲ್ ಕ್ರೋಶೆ ಆಯ್ತಲ್ವಾ, ಅಲ್ಲಿಂದ 5 ಚೈನ್ಸ್ನ ಹಾಕೊಳ್ತೀನಿ. 5 ಚೈನ್ಸ್ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್. 5 ಚೈನ್ಸ್ ಹಾಕಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳೋಣ. ಫ್ರೆಂಡ್ಸ್, ಇದು ತುಂಬ ಈಸಿ, ತುಂಬ ಫಾಸ್ಟಾಗಿ ಆಗೋಗ್ಬಿಡುತ್ತೆ, ನಿಮಗೆ 1 ಗಂಟೆಲಿ ಫಿನಿಶ್ ಆಗೋಗುತ್ತೆ ಅಂತ ಡಿಸೈನ್ ಇದು. ಬಟ್ ನೋಡೋಕೆ ತುಂಬ ಚೆನ್ನಾಗಿರುತ್ತೆ. ಲಾಕ್ ಆದಮೇಲೆ 2 ಚೈನ್ಸ್ನ ಹಾಕ್ಕೊಳ್ತೀನಿ. ಫ್ರೆಂಡ್ಸ್, ಎಕ್ಸ್ಟ್ರಾ 2 ಚೈನ್ಸ್ ಮಾತ್ರ ಹಾಕ್ಕೊಳ್ಳಿ. 2 ಚೈನ್ಸ್ ಹಾಕಿ ಸೂಜಿ ಮೇಲೆ 1 ಟೈಮ್ ದಾರ ಸುತ್ಕೋತೀನಿ. ಇವಾಗ 5 ಚೈನ್ಸ್ ಹಾಕಿ ಲಾಕ್ ಮಾಡಿದೆ ಅಲ್ವಾ, ನೆಕ್ಸ್ಟ್ 2 ಚೈನ್ಸ್ ಹಾಕಿ ಸೂಜಿ ಮೇಲೆ ಒಂದ್ಸಲಿ ದಾರ ಸುತ್ಕೊಂಡು ನೋಡಿ, 5 ಚೈನ್ ಗ್ಯಾಪ್ ಏನಿದೆ ಅಷ್ಟು ಗ್ಯಾಪಿಗೆ, 5 ಚೈನ್ ಗ್ಯಾಪ್ ಏನಿದೆ ಅಷ್ಟು ಗ್ಯಾಪಿಗೆ ನೀಡಲ್ ಹಾಕ್ತೀನಿ ಅಂದಾಜ್ ಮೇಲೆ. ಅಲ್ಲಿಂದ ದಾರನ ತಗೊಂಡು ಬಂದು ಸೊ ಮಧ್ಯಕ್ಕೆ ನಾನು, ಆ ಕಡೆ 2 ಚೈನ್ಸ್ ಇರುತ್ತೆ, ಮಧ್ಯಕ್ಕೆ ನಾನು ಇವಾಗ ಸೂಜಿ ಮೇಲೆ 3 ದಾರ ಇರುತ್ತಲ್ವಾ, ಫಸ್ಟ್ 2 ದಾರನ 1 ಮಾಡ್ಕೊಳ್ತೀನಿ, ಮತ್ತಿನ್ನೆರಡು ದಾರನ 1 ಮಾಡ್ಕೊಳ್ತೀನಿ, ಒಂದು ಕಂಬನ ಹಾಕೋತೀನಿ. ಅಂದರೆ ಈ ಸೈಡ್ 2 ಚೈನ್ ಇರುತ್ತೆ ನಮಗೆ, ಆ ಕಡೆ ಒಂದು ಕಂಬ. ಸೊ ಆ ಥರ ನಾನು ಹಾಕ್ಕೊಂಡಿದ್ದೀನಿ. ಸೊ ಆ ಪಾಯಿಂಟ್ ಅನ್ನೋದು ಮಧ್ಯದಲ್ಲಿರ್ಬೇಕು ನಮಗೆ. ಇವಾಗ ಆ ಕಡೆ 2 ಚೈನ್, ಈ ಕಡೆ ಕಂಬ, ಆ ರೀತಿ ಹಾಕೊಂಡು ಸ್ವಲ್ಪ ದಾರ ಮೇಲೆ ಮಾಡ್ತೀನಿ. ಇವಾಗ ಬೀಡ್ನ ಆ್ಯಡ್ ಮಾಡ್ತೀನಿ. ರೌಂಡ್ ಬೀಡ್ಸ್ ಯಾವುದು ತೊಗೊಳ್ತಾ ಇಲ್ಲ ಫ್ರೆಂಡ್ಸ್. ಇವಾಗ ನಾವು ಲೆಂತಿ ಬೀಡ್ ತೊಗೊಂಡಿದ್ದಲ್ವ, ಇದ್ರ ಬದಲು ಗೋಧಿ ಮಣಿನೂ ತೊಗೋಬೋದು. ಈ ಬೀಡ್ನ ಇನ್ಸರ್ಟ್ ಮಾಡಿ ಬೀಡ್ ಲಾಕ್ ಮಾಡೋಣ. ಇದು ಮಧ್ಯಕ್ಕೆ ಬೀಡ್ನ ಇನ್ಸರ್ಟ್ ಮಾಡಿ ಬೀಡ್ ಲಾಕ್ ಮಾಡೋಣ. ಬೀಡ್ ಲಾಕ್ ಆದಮೇಲೆ ಸೂಜಿ ಮೇಲೆ 1 ಟೈಮ್ ದಾರ ಸುತ್ಕೊಳ್ಳಿ. ಸೂಜಿ ಮೇಲೆ 1 ಟೈಮ್ ದಾರ ಸುತ್ಕೊಂಡು ಈ ಕಂಬ ಮಾಡಿದ್ವಿ ಅಲ್ಲ ಡಬಲ್ ಕ್ರೋಶೆ, ಆ ಕಂಬಕ್ಕೆ ನಾನು ಗ್ಯಾಪಿಗೆ ಹೋಗಿ ದಾರ ತಂದು 3 ದಾರ ಇರುತ್ತೆ ನೀಡಲ್ ಮೇಲೆ, 2ರಲ್ಲಿ 1 ಮತ್ತು ಇನ್ನೆರಡು ದಾರದಲ್ಲಿ 1, ಈ ರೀತಿಯಾಗಿ ಮತ್ತೆ ಕಂಬಗಳನ್ನ ಮಾಡ್ಕೊಂಡು ಹೋಗೋಣ. ಸೊ ಮತ್ತೆ ಸೂಜಿ ಮೇಲೆ ದಾರ ಸುತ್ಕೋಬೇಕು. ಅದೇ ಗ್ಯಾಪಲ್ಲಿ ಹೋಗಿ ದಾರನ ತಂದು ಅಲ್ಲೇ ಬೀಡ್ ಎಷ್ಟು ಉದ್ದ ಇದೆ ಅಷ್ಟು ಉದ್ದಕ್ಕೆ ನಾನು ಕಂಬ ಮಾಡ್ತಾ ಇದ್ದೀನಿ. ಸೊ ಒಂದು ಅಂದಾಜಲ್ಲಿ ಆ ಬೀಡ್ ಲೆಂತ್ಗೆ ನಾವು ಕಂಬ ಮಾಡಬೇಕಾಗುತ್ತೆ ಡಬಲ್ ಕ್ರೋಶೆ. ಸೊ ಬಟ್ಟೆಗೆ ಒಂದು ಡಬಲ್ ಕ್ರೋಶೆ ಮಾಡಿದ್ದಲ್ವ, ಆ ಕಂಬಕ್ಕೆ ನಾನು ಇವಾಗ ಕಂಬಗಳನ್ನ ಫಿಲ್ ಮಾಡ್ತಾ ಇದ್ದೀನಿ ವಿತ್ ಬೀಡ್. ಇಲ್ಲಿ ಒಟ್ಟು 5 ಕಂಬ ಮಾಡ್ತೀನಿ. ಬೀಡ್ ಆದಮೇಲೆ 5 ಕಂಬ ಮಾಡ್ಕೋಬೇಕು ಡಬಲ್ ಕ್ರೋಶೆ. ಸೊ ನೋಡಿ, 4 ಇಡ್ಸೋದಿದ್ರೆ 4, 5 ಇಡ್ಸೋದಿದ್ರೆ 5, ನಿಮಗೆ ಎಷ್ಟು ಇಡ್ಸುತ್ತೆ ಚೆಕ್ ಮಾಡಿಕೊಂಡು ಹಾಕ್ಕೊಳ್ಳಿ. ನಾನಿಲ್ಲಿ 5 ಡಬಲ್ ಕ್ರೋಶೆ ಹಾಕ್ಕೊಳ್ತೀನಿ. ಇನ್ನೂ ಲೆಂತಾಗೆ ನಾವು ಸ್ಟಾರ್ಟಿಂಗ್ ಡಬಲ್ ಕ್ರೋಶೆ ತಗೊಂಡ್ರೆ 6 ಕೂಡ ಹಾಕ್ಕೋಬೋದು. ಸೊ ನಾನು ಇಲ್ಲಿ 5 ಹಾಕ್ಕೊಳ್ತೀನಿ ನೋಡಿ ಫ್ರೆಂಡ್ಸ್. ಇವಾಗ ಈ ರೀತಿ ಕಾಣಿಸುತ್ತೆ ಬೀಡು ವಿತ್ 5 ಡಬಲ್ ಕ್ರೋಶೆ. ಇದಾದ ತಕ್ಷಣ ಮತ್ತೆ ಡೈರೆಕ್ಟಾಗಿ ಸೂಜಿ ಮೇಲೆ ದಾರ ಸುತ್ಕೋಬೇಕು. ಕಂಬಗಳಾದ ತಕ್ಷಣ ನೋಡಿ, ಮತ್ತೆ ಈ 5 ಚೈನ್ ಗ್ಯಾಪ್, ಸ್ಟಾರ್ಟಿಂಗ್ ಎಷ್ಟು ತಗೊಂಡಿದ್ವಿ ಒಂದು ಗ್ಯಾಪ್ ಅಂದಾಜು, ಇಲ್ಲ 4 ಚೈನ್ ಗ್ಯಾಪ್, ಸ್ಟಾರ್ಟಿಂಗ್ ಎಷ್ಟು ಗ್ಯಾಪ್ ತಗೊಂಡಿದ್ವಿ ಅಂದಾಜು ನೀವು ಅಷ್ಟೇ ಗ್ಯಾಪಲ್ಲಿ ಮತ್ತೆ ನೀಡಲ್ ಹಾಕಿ ದಾರನ ತಗೊಂಡು ಬಂದು 2ರಲ್ಲಿ 1 ಮತ್ತು ಇನ್ನೆರಡರಲ್ಲಿ 1, ಈ ರೀತಿ ಕಂಬ ಮಾಡ್ಕೊಳ್ತೀನಿ ಮತ್ತೆ. ಸೊ ಮತ್ತೆ ಇವಾಗ ದಾರನ ಮೇಲೆ ಮಾಡ್ತೀನಿ. ಬೀಡ್ನ ಇನ್ಸರ್ಟ್ ಮಾಡೋಣ. ಇನ್ನೊಂದು ಬೀಡ್ನ ಇನ್ಸರ್ಟ್ ಮಾಡಿ ಬೀಡ್ ಲಾಕ್. ಮತ್ತೆ ಇವಾಗ ಸೂಜಿ ಮೇಲೆ ದಾರ ಸುತ್ಕೊಂಡು ಆ ಬೀಡ್ ಹಾಕಿದ್ವಿ, ಲೆಫ್ಟ್ ಸೈಡ್ ಕಂಬ ಮಾಡಿದ್ವಿ ಅಲ್ಲ, ಅಲ್ಲಿ ನಾನು ಮತ್ತೆ ಡಬಲ್ ಕ್ರೋಶೆ ಮಾಡ್ಕೊಳ್ತೀನಿ. ಸೊ 5 ಡಬಲ್ ಕ್ರೋಶೆ ಮಾಡ್ಕೊಳ್ತೀನಿ.
ಸೊ ಹಾಕೋದು ತುಂಬ ಈಸಿಯಾಗಿ ಹಾಕೋಬೋದು ಫ್ರೆಂಡ್ಸ್, ನೀವು ಟ್ರೈ ಮಾಡಿ ನಿಮಗೆ ಗೊತ್ತಾಗುತ್ತೆ. ಸೊ ತುಂಬ ಈಸಿ, ಫಾಸ್ಟಾಗಿ ಕೂಡ ಮುಗಿದು ಹೋಗುತ್ತೆ, ಗೊತ್ತೇ ಆಗೋದಿಲ್ಲ. ಮತ್ತು ಕುಚ್ಚು ಕೂಡ ತುಂಬ ಕಡಿಮೆ ಬರುತ್ತೆ. ನಾನು ಹಾಕಿರೋದ್ರಲ್ಲಿ ಕುಚ್ಚು ಕಡಿಮೆ ಇರಲಿ ಅಂದಿದ್ರು, ಸೊ ಕಡಿಮೆ ಹಾಕಿದ್ದೀನಿ. ಬೇಕಂದರೆ ನೀವು ಕುಚ್ಚು ಇನ್ನೂ ಸ್ವಲ್ಪ ಗ್ಯಾಪ್ ಬಿಟ್ಕೋಬೋದು. ಸೊ ಈ ರೀತಿ 5 ಕಂಬಗಳನ್ನ ಮಾಡ್ಕೊಳ್ತೀನಿ. 5 ಕಂಬ ಮಾಡಿಕೊಂಡು ಮತ್ತೆ ಇವಾಗ ಅಲ್ಲಿಂದ ನೋಡಿ ಈ ರೀತಿ ಕಾಣಿಸುತ್ತೆ. ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ಇದು ಡಿಸೈನು. ಮತ್ತು ಇವಾಗ ಸುಜಿ ಮೇಲೆ ದಾರ ಸುತ್ಕೋಬೇಕು ಅಲ್ಲಿಂದ ಡೈರೆಕ್ಟಾಗಿ. ಮತ್ತೆ ಒಂದು 5 ಚೈನ್ ಅಥವಾ 4 ಚೈನ್ನಷ್ಟು ದೂರಕ್ಕೆ ನಾನು ಕಂಬ ಮಾಡ್ತೀನಿ. ಇಲ್ಲಿ ಮೀಡಿಯಂ ಸೈಜು ಅಂದರೆ ನಾವು ಸ್ಟಾರ್ಟಿಂಗ್ ಮಾತ್ರ ಫ್ರೆಂಡ್ಸ್ ಇವಾಗ 5 ಚೈನ್ ಹಾಕಿದ್ಮೇಲೆ ಮಾತ್ರ 2 ಚೈನ್ ಹಾಕ್ಕೊಂಡು ಕಂಬ ಸ್ಟಾರ್ಟ್ ಮಾಡ್ತೀವಿ. ಮಿಕ್ಕಿದ ಕಡೆ ಎಲ್ಲ 2 ಚೈನ್ ಹಾಕೋ ನೆಸೆಸರಿ ಇಲ್ಲ. ಸ್ಟಾರ್ಟ್ ಆದಮೇಲೆ ಡೈರೆಕ್ಟಾಗಿ ಕಂಬ ಮಾಡಿಕೊಂಡು ಈ ಥರ ಬೀಡನ್ನ ಇನ್ಸರ್ಟ್ ಮಾಡಿ ಬೀಡ್ ಲಾಕ್. ಈ ಕಂಬದ ಲೆಂತ್ಗೆ ನಾವು 5 ಡಬಲ್ ಕ್ರೋಶೆ ಆ ಥರ ಹಾಕ್ಕೊಂಡು ಹೋಗ್ಬೇಕು. ಸ್ಟಾರ್ಟಿಂಗ್ ಮಾತ್ರ 2 ಚೈನ್ಸ್ ಎಕ್ಸ್ಟ್ರಾ ಹಾಕೋತೀನಿ, ಅದನ್ನು ತೋರಿಸ್ತೀನಿ. ಮತ್ತು 5 ಚೈನ್ ಎಲ್ಲಿ ಮಾಡಿದಾಗ 2 ಚೈನ್ ಹಾಕೋಬೇಕು ಅಂತ. ಸೊ ಒಂದ್ಸರಿ ನೀವು ಹಾಕ್ಬಿಟ್ರೆ ನಿಮಗೆ ತುಂಬ ಈಸಿ ಆಗುತ್ತೆ ಫ್ರೆಂಡ್ಸ್. ಇದು ನಾನಿವಾಗ ಏನಿದು ಸ್ಲ್ಯಾಂಟಿಂಗ್ ಆರ್ಚ್ ಅನ್ಬೋದು. ಸೊ ಆರ್ಚ್ ಟೈಪ್ ಇಲ್ಲ, ಸೊ ಈ ಸ್ಲ್ಯಾಂಟಿಂಗ್ ಬಾಕ್ಸಸ್ ಅನ್ಬೋದು. ಈ ಥರ ಬಾಕ್ಸಸ್ ನಾನು 5ಗೆ ಅಥವಾ 6ಗೆ ಒಂದು ಕುಚ್ಚು ಮಾಡ್ತಾ ಇದ್ದೀನಿ. ನೀವು ಬೇಕಂದರೆ 2, 3 ಅಥವಾ 4 ಬಾಕ್ಸಸ್ಗಾದ್ರೂ ಒಂದು ಕುಚ್ಚು ಟೈಪ್ ಮಾಡ್ಕೋಬೋದು. ಆ್ಯಕ್ಚುಲಿ ಕಸ್ಟಮರ್ ತುಂಬ ಕಡಿಮೆ ಕುಚ್ಚು ಕೇಳಿದ್ದಾರೆ, ಬರೀ ಬಾರ್ಡರ್ ಡಿಸೈನ್ ಟೈಪ್ ಇರಲಿ ಅಂತ. ಸೊ ಅದಕ್ಕೋಸ್ಕರ ನಾನು ಈ ರೀತಿ ಮಾಡ್ತಾ ಇದ್ದೀನಿ. ಇವಾಗ ಮತ್ತೆ 5 ಕಂಬ ಆಯಿತು. ಮತ್ತೆ ಸ್ವಲ್ಪ ಗ್ಯಾಪಿಗೆ ನಾನು ಇನ್ನೂ ಒಂದು ಡಬಲ್ ಕ್ರೋಶೆ ಮಾಡಿ ಬಟ್ಟೆಗೆ ಅಲ್ಲಿಂದ ಮತ್ತೆ ಬೀಡನ್ನ ಇನ್ಸರ್ಟ್ ಮಾಡ್ತಾ ಇದ್ದೀನಿ. ಸೊ ನಿಮಗೆ ಅರ್ಥ ಆಗ್ತದೆ ಅನ್ಕೋತೀನಿ ಫ್ರೆಂಡ್ಸ್. ಬೀಡನ್ನ ಇನ್ಸರ್ಟ್ ಮಾಡಿ ಬೀಡ್ ಲಾಕ್, ಆ ಪ್ಲೇಸಿಗೆ ಮತ್ತೆ 4 ಕಂಬಗಳು. ಸೊ ಈ ರೀತಿ ಬಾಕ್ಸಸ್ ನಾನಿಲ್ಲಿ 5 ಹಾಕಿದ್ದೀನಿ ನೋಡಿ. 5 to 6 ಹಾಕೋಬೋದು. 5 ಹಾಕಿದ್ದೀನಿ. 5 ಹಾಕಿದ್ಮೇಲೆ ನಿಮಗೆ 4 ಬೇಕಾದರೆ 4, 5 ಬೇಕಂದರೆ 5 ಹಾಕ್ಕೊಂಡು ಡೈರೆಕ್ಟಾಗಿ ಬಟ್ಟೆಗೆ ಲಾಕ್ ಮಾಡ್ತೀನಿ. ಇಲ್ಲ 2 ಚೈನ್ ಹಾಕಿ ಲಾಕ್ ಮಾಡಿ, ಸ್ಟಾರ್ಟಿಂಗ್ ಟೈಪು ಹೆಂಗಾದರೂ ಸರಿ, ಇನ್ನೂ ಗೊತ್ತಾಗಲ್ಲ. ಬಟ್ಟೆಗೆ ಲಾಕ್ ಮಾಡಬೇಕು. ಮತ್ತೆ ಅಲ್ಲಿಂದ 5 ಚೈನ್ ಅಥವಾ 4 ಚೈನ್ ಹಾಕಿ ಕುಚ್ಚು ಕಟ್ಟೋದಕ್ಕೆ, ಅದು ಕೂಡ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ತೀನಿ. ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡೋಣ. ಲಾಕ್ ಮಾಡಿಬಿಟ್ಟು ಇವಾಗ ಸ್ಟಾರ್ಟ್ ಮಾಡೋದು ಹೇಗೆ ಗೊತ್ತಾ, 2 ಚೈನ್ಸ್ ಹಾಕಬೇಕು. ಇವಾಗ 2 ಚೈನ್ಸ್ ಹಾಕಿ ಸುಜಿ ಮೇಲೆ ದಾರ ಸುತ್ಕೋಬೇಕು. ಇವಾಗ ನೋಡಿ 4 ಚೈನ್ ಅಥವಾ 5 ಚೈನ್ ಗ್ಯಾಪ್ ಅಷ್ಟು, ಅಂದರೆ ಸ್ಟಾರ್ಟಿಂಗಿಗೆ ತೊಗೊಂಬಂದಿದ್ವಲ್ಲ ಅಷ್ಟು ಗ್ಯಾಪಿಗೆ ನಾನು ಮತ್ತೆ ಒಂದು ಕಂಬನ ಮಾಡ್ತಾ ಇದ್ದೀನಿ. ಡೈರೆಕ್ಟಾಗಿ ಕಂಬ ಮಾಡಬೇಕು. ಮತ್ತು ಸೇಮ್ ಬೀಡನ್ನ ಹಾಕಿ ಬೀಡ್ ಲಾಕ್ ಆದಮೇಲೆ ಆ ಸೈಡ್ ಕೂಡ 5 ಕಂಬಗಳನ್ನ ಮಾಡ್ಕೋಬೇಕು. ಅಷ್ಟೇ ಫ್ರೆಂಡ್ಸ್. ಡಿಸೈನ್ ತುಂಬ ಈಸಿ ಇದೆ, ತುಂಬ ಈಸಿಯಾಗಿ ಕೂಡ ನೀವು ಟ್ರೈ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಇಲ್ಲಿ ಮತ್ತೆ 5 ಕಂಬಗಳನ್ನ ಮಾಡಿ ಡೈರೆಕ್ಟ್ ಈಗ 5 ಚೈನ್ ಎಲ್ಲೆಲ್ಲಿ ಹಾಕ್ತೀವಿ ಅಲ್ಲಲ್ಲಿ ಆದಮೇಲೆ ಮಾತ್ರ 2 ಚೈನ್ ಎಕ್ಸ್ಟ್ರಾ ಹಾಕೋಬೇಕಾಗತ್ತೆ. ಇನ್ನೆಲ್ಲೂ 2 ಚೈನ್ ನೆಸಸರಿ ಇಲ್ಲ. ಡೈರೆಕ್ಟಾಗಿ ಈ 5 ಕಂಬಗಳಾದ ತಕ್ಷಣ ಸೂಜಿ ಮೇಲೆ ದಾರ ಸುತ್ಕೊಂಡು ಬಟ್ಟೆ ಕಂಬ ಮಾಡಬೇಕು. ಸೊ ಈ ರೀತಿ ಆಗುತ್ತೆ ಫ್ರೆಂಡ್ಸ್. ಬೀಡ್ಸ್ ಅಷ್ಟೇ, ಬೀಡು ಈ ಥರ ಲೆಂತ್ ಇರೋ ಯಾವ ಬೀಡಾರು ಆರಾಮಾಗಿ ಇಡ್ಸುತ್ತೆ, ರೌಂಡ್ ಬೀಡ್ ಇಡ್ಸಲ್ಲ. ಸೊ ನೀವು ಲೆಂತ್ ಇರೋ ಬೀಡನ್ನ ತಗೊಳ್ಳಿ. ಆಮೇಲೆ ವೀಟ್ ಬೀಡ್ ಕೂಡ ತುಂಬ ಮ್ಯಾಚ್ ಆಗುತ್ತೆ ಇದಕ್ಕೆ ನೋಡಿ. ಮತ್ತೆ ಸೂಜಿ ಮೇಲೆ ಡೈರೆಕ್ಟಾಗಿ ದಾರ ಸುತ್ಕೊಂಡೆ ಬಟ್ಟೆಗೆ ಕಂಬ ಮಾಡ್ತಾ ಇದ್ದೆ. ಕಂಬ ಮಾಡಿ ಮತ್ತೆ ಬೀಡನ್ನ ಹಾಕಿ ಕಂಟಿನ್ಯೂ ಮಾಡ್ಕೊಂಡು ಹೋಗೋದು ಫ್ರೆಂಡ್ಸ್. ಇದು ಒಂದೇ ಟೈಪ್ ಬಂದರೆ ಬೀಡ್ ಏನಿದೆ ಒಂದೇ ಸಮ ಬಂದಿರುತ್ತೆ ಓವರಾಲು. ಎಲ್ಲಾದರೂ ಒಂಚೂರು ಸ್ಲ್ಯಾಂಟ್ ಆದರೆ ಈ ಥರ ಸೆಟ್ ಮಾಡ್ಕೊಳ್ಳಿ, ಅದು ನೀಟಾಗಿ ಕೂತ್ಕೊಳ್ಳುತ್ತೆ. ಯಾಕಂದರೆ 5 ಕಂಬ ಹಾಕಿರ್ತೀವಲ್ಲ, ಫಿನಿಶಿಂಗ್ ಕರೆಕ್ಟಾಗೆ ಬರುತ್ತೆ, ನೀಟಾಗಿ ಬರುತ್ತೆ. ಒಂಚೂರು ಬೀಡನ್ನ ಸೆಟ್ ಮಾಡ್ಕೊಳ್ಳಿ. ಸೊ ಇಲ್ಲಿ ಕುಚ್ಚು ಕಟ್ಟೋದು ನಾನು 5 ಬಾಕ್ಸಸ್ಗೆ 1 ಕುಚ್ಚು ಟೈಪ್ ಮಾಡಿದ್ದೀನಿ. ನೀವು ಬೇಕಾದ್ರೆ 4, 3 ಕೂಡ ಕುಚ್ಚನ್ನ ಮಾಡ್ಕೋಬೋದು. ಸೊ ಇಲ್ಲಿ ನೋಡಿ ಈ ಥರ ಟ್ರಯಾಂಗಲ್ಸ್ ಬರುತ್ತಲ್ವ, ಅದು ಸ್ವಲ್ಪ ನೀಟಾಗಿ ಬಂದಿರಬೇಕು. ಮೆಜರ್ಮೆಂಟ್ ಕರೆಕ್ಟಾಗಿ ನಾವು ಕಂಬ ಹಾಕಿದ್ರೆ ತುಂಬ ನೀಟಾಗಿ ಬರುತ್ತೆ. ಈ ರೀತಿ ಕಾಣ್ತಾ ಇದೆ, ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ವಿತೌಟ್ ಕುಚ್ಚು ಕೂಡ ಸಕ್ಕತ್ತಾಗಿರುತ್ತೆ ಡಿಸೈನು. ನೀವು ಟ್ರೈ ಮಾಡಿ, ಬಾರ್ಡರ್ ಟೈಪು. ಸೊ ನೋಡಿ ಇದು ಸ್ಲ್ಯಾಂಟಿಂಗ್ ಆರ್ಚಸ್ಗೆ ಎಕ್ಸ್ಟ್ರಾ ಬೀಡ್ ಹಾಕಿರೋ ಥರ ಕಾಣಿಸುತ್ತೆ. ಲಾಸ್ಟಲ್ಲಿ 3 ಬಂದಿದೆ, 3ಗೆ ಬಿಟ್ಟಿದ್ದೀನಿ. 1-2 ಚೈನ್ ಹಾಕಿ ಕಟ್ ಮಾಡಿ ಎಂಡ್ ಮಾಡಿದ್ದೀನಿ ಫ್ರೆಂಡ್ಸ್. ನೋಡಿ ಇದು 5 ಬಾಕ್ಸಸ್ಗೆ 1 ಕುಚ್ಚು,
ಕುಚ್ಚು ತುಂಬ ಕಡಿಮೆ ಬೇಕು ಅನ್ನೋದಕ್ಕೆ ಕಡಿಮೆ ಹಾಕಿದ್ದೀನಿ. ಸೊ ಈ ರೀತಿ ಕಾಣ್ತಾ ಇದೆ. ನೀವು ವಿತೌಟ್ ಕುಚ್ಚು ಕೂಡ ನೀವು ಮಾಡ್ಕೋಬೋದು, ಇಲ್ಲ 4 ಬಾಕ್ಸಸ್ಗೆ 3 ಬಾಕ್ಸಸ್ಗೆ ಒಂದು ಕುಚ್ಚು ಕೂಡ ನೀವು ಮಾಡ್ಕೋಬೋದು. ಫ್ರೆಂಡ್ಸ್ ಈ ರೀತಿ ಕಾಣಿಸ್ತಾ ಇದೆ. ಫೈನಲ್ ಲುಕ್ ತುಂಬ ಚೆನ್ನಾಗಿ ಬಂದಿತ್ತು, ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ನೀವು ಕೂಡ ಟ್ರೈ ಮಾಡಿ, ನಿಮಗೂ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ಇದಕ್ಕೆ ಪ್ರೈಸ್ ಬಂದು ಫ್ರೆಂಡ್ಸ್ 300 to 350 ಚಾರ್ಜ್ ಮಾಡ್ಕೋಬೋದು. ಯಾಕಂದರೆ ಪ್ರತಿ ಆರ್ಚಲ್ಲೂ ಒಂದೊಂದು ಬೀಡಿಂದ ಸ್ಟಾರ್ಟ್ ಆಗಿದೆ ಅಲ್ವಾ, ಸೊ ಅದಕ್ಕೆ ಇನ್ನೂ ಕಡಿಮೆ ತಗೊಳ್ಳೋರು ಇರ್ತಾರೆ. ಸೊ ನಿಮ್ಮ ಪ್ಲೇಸ್ ಡಿಪೆಂಡ್ಸು. ಈ ಡಿಸೈನ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಖಂಡಿತ ಒಂದ್ಸರಿ ಟ್ರೈ ಮಾಡಿ, ತುಂಬ ಚೆನ್ನಾಗಿ ಬರುತ್ತೆ. ಲೈಕ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್. ಹೊಸಬ್ರು ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ನೋಡಿ ಫೈನಲ್ ಲುಕ್ಕು ತುಂಬ ಚೆನ್ನಾಗಿತ್ತು. ಸೊ ಸ್ಲ್ಯಾಂಟಿಂಗ್ ಆರ್ಚಸ್ಗಿಂತ ಸಕ್ಕತ್ತಾಗಿ ಕಾಣಿಸುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಥ್ಯಾಂಕ್ ಯು.